ಹಾಯ್ ಗೈಸ್ ಎಲ್ಲ KCET ವಿದ್ಯಾರ್ಥಿಗಳಿಗೆ ವೆಲ್ಕಮ್. ಸೊ ಫಿಸಿಕ್ಸ್ ಎಕ್ಸಾಮ್ ಇರೋದ್ರಿಂದ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಈ ಒಂದು ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ನ ಮಾಡ್ಕೊಳ್ಳಿ ಆಯಿತಾ. ಸೊ ಇನ್ನು ಮೊದಲನೇ ಟ್ರಿಕ್ ಕಡೆಗೆ ಬರೋದಾದರೆ, ಇನ್ನು ಮೊದಲನೇ ಟ್ರಿಕ್ ಬಂದು ಎಲಿಮಿನೇಷನ್ ಟೆಕ್ನಿಕ್ ಆಯಿತಾ. ಸೊ ಎಲಿಮಿನೇಷನ್ ಟೆಕ್ನಿಕ್ ಹೆಂಗಂದರೆ, ಯಾವ ಸಿಮಿಲ್ಯಾರಿಟೀಸ್ ಇದೆ ಅಂತ ನೋಡಿಕೊಂಡು ಎಲಿಮಿನೇಟ್ ಮಾಡ್ಕೊತ ಹೋಗಬೇಕು. ಸೊ ಇದನ್ನು ನಾನು ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲೊಂದು ಪ್ರಾಬ್ಲಮ್ ಇದೆ. ಸೊ ಫಸ್ಟ್ ನಾವು ಆಪ್ಷನ್ಸ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಮಗೂ ಏನು ಸಿಗುತ್ತಂದರೆ 10 ಕಾಮನ್ ಇದೆ ಅಲ್ವಾ. ಸೊ ಆದ್ದರಿಂದ ನಾವು 10ನ ಚೂಸ್ ಮಾಡ್ಕೋಬೇಕು. ಅಂದರೆ ಆಪ್ಷನ್ ಡಿನ ಎಲಿಮಿನೇಟ್ ಮಾಡ್ಕೊಬೋದಲ್ವಾ. ಸೊ ಆಪ್ಷನ್ ಡಿನ ಫಸ್ಟಿಗೆ ಎಲಿಮಿನೇಟ್ ಮಾಡ್ಕೊಳ್ಳಿ. ಇನ್ನು ಇದನ್ನು ಕಂಪ್ಯಾರಿಸನ್ ಮಾಡ್ಕೋಬೇಕು. ಅಂದರೆ ನಾವೀಗ ಫಸ್ಟ್ ಆಪ್ಷನ್ನ ಬೇರೆ ಆಪ್ಷನ್ ಜೊತೆ ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಸಿಮಿಲ್ಯಾರಿಟೀಸ್ ಗೊತ್ತಾಗ್ತಿಲ್ಲ. ಹಾಗೆಯೇ ಸೆಕೆಂಡ್ ಆಪ್ಷನ್ನ ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಕೂಡ ಸಿಮಿಲ್ಯಾರಿಟೀಸ್ ಅಷ್ಟೊಂದು ಇಲ್ಲ ಕಂಪ್ಯಾರಿಸನ್ ಮಾಡಿದಾಗ. ಬಟ್ ಇಲ್ಲಿ ಥರ್ಡ್ ಆಪ್ಷನ್ ನೋಡಿದ್ರೆ 10⁻⁻⁴ ಅಂತ ಇದೆ. ಹಾಗೆಯೇ ಡಿ ಆಪ್ಷನ್ನ ಸ್ವಲ್ಪ ನೋಡಿ ಆಯಿತಾ, ಅದರಲ್ಲಿ ಕೂಡ 10⁻⁻⁴ ಇದೆ. ಸೊ ಸಿಮಿಲರ್ ಆಗಿದೆ ಅಲ್ವಾ. ಸೊ ಸಿ ಈಸ್ ಎ ರೈಟ್ ಆಪ್ಷನ್ ಆಯಿತಾ. ಇನ್ನು ಸೆಕೆಂಡ್ ಟ್ರಿಕ್ ಏನಂದರೆ, ಸೊ ಚೂಸಿಂಗ್ ದ ಆಪ್ಷನ್ ನನ್ ಆಫ್ ದ ಅಬೌವ್ ಆಲ್ ಆಫ್ ದ ಅಬೌವ್. ಸೊ ಇದೊಂದು ಮೇನ್ ಟ್ರಿಕ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಚೂಸ್ ಮಾಡಬೇಕಾಗಿರೋದು. ಸೊ ಆದ್ದರಿಂದ ಕ್ವಶನ್ನಲ್ಲಿ ನನ್ ಆಫ್ ದ ಅಬೌವ್ ಅಥವಾ ಆಲ್ ಆಫ್ ದ ಎಬೋ ಅಂತ ಆಪ್ಷನ್ಸ್ ಇದ್ದರೆ, ಸೊ ಡೈರೆಕ್ಟಾಗಿ ಅದನ್ನು ಚೂಸ್ ಮಾಡಿಕೊಂಡ್ರೆ ಸೊ 100% ಅಲ್ಲ, ಒಂದು 70 to 80% ಆಫ್ ದ ಟೈಮ್ ರೈಟ್ ಆಗೋವಂಥ ಚಾನ್ಸಸ್ ಇದೆ. ಇನ್ನು ನೆಕ್ಸ್ಟು ಈ ಒಂದು ಕ್ವಶನ್ಗೆ ನಾನು ಎಲಿಮಿನೇಷನ್ ಟ್ರಿಕ್ನ ಅಪ್ಲೈ ಮಾಡ್ತೀನಿ. ಸೊ ಇಲ್ಲಿ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ಅಂದರೆ, ಸೊ ಲ್ಯಾಂಬ್ಡಾ ಅನ್ನೋದು ಡಿವಿಷನ್ ಫಾರ್ಮ್ನಲ್ಲಿದೆ. ಆಪ್ಷನ್ ಬಿ ಸಿ ಡಿನಲ್ಲಿ ಲ್ಯಾಂಬ್ಡಾ ಡಿವಿಷನ್ ಫಾರ್ಮ್ನಲ್ಲಿದೆ. ಅದೇ ರೀತಿ ಆಪ್ಷನ್ ಎನಲ್ಲಿ ಲ್ಯಾಂಬ್ಡಾ ಡಿವಿಷನ್ ಫಾರ್ಮ್ನಲ್ಲಿ ಇಲ್ಲ. ಸೊ ಅದರಿಂದ ನಾವೇನು ಮಾಡ್ತೀವಿ, ಆಪ್ಷನ್ ಎನ್ನ ಫಸ್ಟಾಗಿ ನಾವು ಎಲಿಮಿನೇಟ್ ಮಾಡ್ಕೊತೀವಿ. ಇನ್ನು ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಆಪ್ಷನ್ಸ್ನ ಕಂಪ್ಯಾರಿಸನ್ ಮಾಡ್ಕೊಳ್ಳಿ ವಿತ್ ದ ಹೆಲ್ಪ್ ಆಫ್ ದ ಅದರ್ ಆಪ್ಷನ್ಸ್. ಸೊ ಇಲ್ಲಿ ನೋಡಿದ್ರೆ ಫಸ್ಟ್ ನಾನು ಆಪ್ಷನ್ ಡಿನ ಕಂಪ್ಯಾರಿಸನ್ ಮಾಡ್ಕೋತೀನಿ. ಇಲ್ಲಿ ನೋಡಿದ್ರೆ ಲ್ಯಾಂಬ್ಡಾ 2/3 ಲ್ಯಾಂಬ್ಡಾ 2/3, ಬಟ್ ಬೇರೆ ಯಾವುದೇ ಆಪ್ಷನ್ನಲ್ಲೂ ಕೂಡ ಲ್ಯಾಂಬ್ಡಾ 2/3 ಇಲ್ಲ. ಬಟ್ ನಾವು ಆಪ್ಷನ್ ಬಿನ ನೋಡಿದ್ರೆ ಲ್ಯಾಂಬ್ಡಾ 1/3 ಡಿವೈಡ್ ಬೈ ಲ್ಯಾಂಬ್ಡಾ 1+3. ಸೊ ಆಪ್ಷನ್ ಎನಲ್ಲಿ ಲ್ಯಾಂಬ್ಡಾ 1+3 ಇದೆ. ಸೊ ಆದ್ದರಿಂದ ನಾವು ಏನು ಮಾಡಬೇಕಪ್ಪ ಅಂದರೆ ಆಪ್ಷನ್ ಬಿ ಸ ರೈಟ್ ಆಪ್ಷನ್ ಅಂತ ಚೂಸ್ ಮಾಡಬೇಕು. ಸೊ ಎಸ್ ಗೈಸ್, ದಟ್ಸ್ ಅ ರೈಟ್ ಆಪ್ಷನ್. ಇದೇ ರೀತಿ ನೀವು ಟ್ರಿಕ್ಸ್ನ KCET ಎಕ್ಸಾಮ್ಸ್ನಲ್ಲಿ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ನಿಮಗೆ ಫೇವರ್ ಅನಿಸಿದ್ರೆ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ ಆಯಿತಾ. ಸೊ ನಿಮಗೆ ಸರಿ ಅನ್ನಿಸ್ತಾ ಇಲ್ಲ ಅಂದರೆ ಅಪ್ಲೈ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇನ್ನು ನೆಕ್ಸ್ಟು ಇದನ್ನೊಂದು ಟಿಪ್ಸ್ ಅಂತ ಅನ್ಕೊಳ್ಳಿ ಆಯಿತಾ. ಏನು ಟಿಪ್ಸ್ ಅಂದರೆ, ಸೊ KCET ಎಕ್ಸಾಮ್ನಲ್ಲಿ ಏನು ಗೊತ್ತಾ, ಪ್ರತಿ ವರ್ಷ ನಾನು ನೋಡ್ದಂಗೆ ಸೊ 2 ಮಾರ್ಕ್ಸ್ ಪ್ರತಿ ವರ್ಷವೂ ಗ್ರೇಸ್ ಮಾರ್ಕ್ಸ್ ಅಂತ ಸಿಗ್ತಾ ಇದೆ. ಅದು ಮೇಯ್ನಾಗಿ ಫಿಸಿಕ್ಸ್ ಎಕ್ಸಾಮಲ್ಲಿ. ಸೊ ಆದ್ದರಿಂದ ಈ ವರ್ಷವೂ ಕೂಡ ನಾನು 101% ಹೇಳ್ತೀನಿ, ಫಿಸಿಕ್ಸ್ ಎಕ್ಸಾಮಲ್ಲಿ 2ಕ್ಕಿಂತ ಜಾಸ್ತಿ ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ.